ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಈ ಪರೋಡಿ ಗುಂಪುಗಳು ಧರ್ಮದ ಹೆಸರಿನಲ್ಲಿ ಹಿಂಸೆಗೆ ಇಳಿಯುವಂತಹ, ದ್ವೇಷ ಬಿತ್ತುವಂತಹ, ಏನೆಲ್ಲ ದುಷ್ಕೃತ್ಯಗಳನ್ನು ಮಾಡುವಂತಹ ಗುಂಪುಗಳಿಗೆ ಧೈರ್ಯ, ಆರ್ಥಿಕ ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಬಿಜೆಪಿಯಿಂದಲೇ ಬರುತ್ತೆ, ಬಿಜೆಪಿ ಸರ್ಕಾರಗಳಿಂದಲೇ ಬರುತ್ತೆ, ಮೋದಿ ಸರ್ಕಾರದಿಂದ ಬರುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಸಿಕ್ಕಿದೆ. ಸನಾತನ್ ಸಂಸ್ಥಾ ಅನ್ನುವಂತಹ ಬಾಂಬ್ ಬ್ಲಾಸ್ಟ್ ಮಾಡಿರುವಂತಹ, ಎರಡು ಕಡೆ ಬಾಂಬ್ ಬ್ಲಾಸ್ಟ್ ಮಾಡಿರುವಂತಹ ಆರೋಪ ಇರುವ, ಗೌರಿ ಲಂಕೇಶ್ ಹತ್ಯೆಯಲ್ಲಿ ಭಾಗಿಯಾಗಿರುವ ಆರೋಪ ಇರುವಂತಹ ಆ ಒಂದು ಸಂಸ್ಥೆ ನಡೆಸುವಂತಹ ಒಂದು ಕಾರ್ಯಕ್ರಮಕ್ಕೆ ಮೋದಿ ಸರ್ಕಾರ 63 ಲಕ್ಷ ರೂಪಾಯಿಗಳ ಗಿಫ್ಟ್ ಕೊಟ್ಟಿದೆ. ಅದರ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಸರ್ಕಾರದ ದುಡ್ಡನ್ನು ಬಳಸ್ಕೊಂಡು ಮಾಡಿದಂತಹ ಆ ಕಾರ್ಯಕ್ರಮದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ಲಾಯ್ತು. ಮುಸ್ಲಿಮರನ್ನ ಕಿತ್ತು ಬಿಸಾಕ್ಬೇಕು, ಮುಸ್ಲಿಮರನ್ನ ದೇಶದಿಂದ ಓಡಿಸ್ಬೇಕು, ಇಲ್ಲ ಮುಸ್ಲಿಮರೆಲ್ಲರನ್ನು ಸಹ ಮತಾಂತರ ಮಾಡಬೇಕು ಅನ್ನುವಂತಹ ಘೋಷವಾಕ್ಯವನ್ನ ಅಲ್ಲಿ ಮೊಳಗಿಸಲಾಯಿತು. ಸೊ ಏನಿದು ಇಡೀ ಪ್ರಕರಣ ಮತ್ತು ಮೋದಿ ಸರ್ಕಾರದ ಈ ಕೃತ್ಯ ಏನೆಲ್ಲ ನಡೆಯಿತು, ಹೇಗೆಲ್ಲ ನಡೆಯಿತು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. 2025 ಡಿಸೆಂಬರ್ ತಿಂಗಳು 13 ಮತ್ತು 14ನೇ ತಾರೀಕು ದೆಹಲಿಯಲ್ಲಿ ಭಾರತ್ ಮಂಡಪ್ ಅನ್ನುವಂತಹ ಒಂದು ದೊಡ್ಡ ವೇದಿಕೆಯನ್ನು ಮಾಡಿ ಅಲ್ಲೊಂದು ಕಾರ್ಯಕ್ರಮವನ್ನು ನಡೆಸಲಾಯಿತು. ಆ ಕಾರ್ಯಕ್ರಮದ ಹೆಸರನ್ನ ಸನಾತನ್ ರಾಷ್ಟ್ರ ಶಾಖಾಂಡ ಮಹೋತ್ಸವ್ ಅಂತ ಇಟ್ಟಿದ್ರು. ಅದನ್ನ ಆಯೋಜನೆ ಮಾಡಿದ್ದಾರೆ ಗೊತ್ತಾ? ಸನಾತನ ಸಂಸ್ಥೆ. ಸನಾತನ್ ಸಂಸ್ಥಾ ಅನ್ನುವಂತಹ ಒಂದು ಕೋಮುವಾದಿ, ಮತೀಯವಾದಿ ಮತ್ತು ಬಾಂಬ್ ಬ್ಲಾಸ್ಟ್ಗಳಲ್ಲೂ ಸಹ ಪಾತ್ರ ವಹಿಸಿದೆ ಅನ್ನೋ ಆರೋಪ ಇರುವಂತಹ, ಗೌರಿ ಲಂಕೇಶ್ ಹತ್ಯೆಯಲ್ಲಿ ಭಾಗಿಯಾಗಿರುವ ಆರೋಪ ಇರುವಂತಹ ಸಂಸ್ಥೆ. ಸಾಕಷ್ಟು ಜನ ಆ ಒಂದು ಸಂಸ್ಥೆ ಅನ್ನೋದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆ ಗುಂಪಿನಿಂದ ಒಂದಷ್ಟು ಜನಕ್ಕೆ ಶಿಕ್ಷೆನೂ ಆಗಿದೆ. ಬಾಂಬ್ ಬ್ಲಾಸ್ಟ್ ಪ್ರಕರಣಗಳಲ್ಲಾಗಿರಬಹುದು, ಹತ್ಯೆಗಳ ಪ್ರಕರಣಗಳಾಗಿರಬಹುದು. ಸೊ ಯಾವ್ಯಾವ ಕಡೆ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳಲ್ಲಿ ಅದರ ಹೆಸರು ಕೇಳಿ ಬಂತು ಅಂದ್ರೆ ಎರಡು ಕಡೆ ಕೇಳಿ ಬಂತು. ಒಂದು 2008ರಲ್ಲಿ ಮುಂಬಯಿಯ ಥಾಣೆ ಮತ್ತು ವಾಶಿಯಲ್ಲಿ ಥಿಯೇಟರ್ಗಳಲ್ಲಿ ನಡೆದಂತಹ, ಚಿತ್ರಮಂದಿರಗಳಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ಗಳು. ಅದೇ ರೀತಿ 2009ರಲ್ಲಿ ಗೋವಾದ ಮರ್ಗಾವೋ ಅನ್ನುವಂತಹ ಜಾಗದಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್. ಈ ಎರಡು ಬಾಂಬ್ ಬ್ಲಾಸ್ಟ್ಗಳಲ್ಲಿ ಈ ಸನಾತನ ಸಂಸ್ಥೆಯ ಕೈವಾಡ ಇದೆ ಅನ್ನುವಂತಹ ಆರೋಪಗಳು ಬಂದಿತ್ತು. ಈ ಗುಂಪಿನಿಂದ ಸಾಕಷ್ಟು ಜನ ಬಂಧನ ಆಗಿದ್ರು, ಶಿಕ್ಷೆನೂ ಆಗಿದೆ ಸಾಕಷ್ಟು ಜನಕ್ಕೆ. ಆ ನಂತರ ಕರ್ನಾಟಕದ ಬೆಂಗಳೂರಿನಲ್ಲಿ ನಡೆದಂತಹ ಪತ್ರಕರ್ತೆ ಮತ್ತು ಹೋರಾಟಗಾರ್ತಿ ಗೌರಿ ಲಂಕೇಶ್ ಹತ್ಯೆಯಲ್ಲೂ ಸಹ ಇದೇ ಸಂಘಟನೆ ಅಥವಾ ಈ ಗುಂಪಿನ ವ್ಯಕ್ತಿಗಳೇ ಭಾಗಿಯಾಗಿದ್ದಾರೆ ಅಂತ ಇಲ್ಲಿಯವರೆಗೆ ಆರೋಪ ಓಡ್ತಾನೆ ಇದೆ. ಸಾಕಷ್ಟು ಬಾರಿ ಆರೋಪ ಆಗಿದೆ. ಅಂತಹ ಸಂಸ್ಥೆ ನಡೆಸಿದಂತಹದ್ದು ಈ ದೆಹಲಿಯಲ್ಲಿ ನಡೆಸಿದಂತಹದ್ದು ಸನಾತನ ರಾಷ್ಟ್ರ ಶಾಖಂಡ್ ಮಹೋತ್ಸವ್ ಅಂತ. ಅಲ್ಲಿಗೆ ಸರ್ಕಾರದ ಫಂಡ್ ಕೊಟ್ಟಿದ್ದಾರೆ. ಯಾರು? ಕಲ್ಚರಲ್ ಮಿನಿಸ್ಟ್ರಿಯಿಂದ 63 ಲಕ್ಷ ರೂಪಾಯಿಗಳು. ಕಡಿಮೆ ಹಣ ಅಲ್ಲ, 63 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮಕ್ಕೆ. ಇಂಥ ಒಂದು ಗುಂಪಿಗೆ 63 ಲಕ್ಷ. ನಾವು ನೀವು ರೋಡ್ ಹಾಕ್ತಾರೆ, ಆಸ್ಪತ್ರೆ ಕಟ್ಟಿಸ್ತಾರೆ, ಯೂನಿವರ್ಸಿಟಿ ಕಟ್ಟಿಸ್ತಾರೆ, ಶಾಲೆ ಕಟ್ಟಿಸ್ತಾರೆ, ಬಡವರ್ಗ ಅನ್ನ ಹಾಕ್ತಾರೆ ಅಂತ ನಾವು ತೆರಿಗೆ ಕಟ್ತೀವಲ್ಲ, ಆ ಹಣದಲ್ಲಿ ಇಂಥ ಒಂದು ನೀಚ ಗುಂಪಿಗೆ 63 ಲಕ್ಷ ರೂಪಾಯಿಗಳನ್ನ ಮೋದಿ ಸರ್ಕಾರ ಕೊಟ್ಟಿದೆ. ಆ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿದ್ದು ಮಾತ್ರ ಅಲ್ಲ, ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರೆಲ್ಲ ಹೋಗಿ ಅಟೆಂಡ್ ಮಾಡಿದ್ದಾರೆ ಆ ಕಾರ್ಯಕ್ರಮವನ್ನ. ಮತ್ತು ಆ ಕಾರ್ಯಕ್ರಮದಲ್ಲಿ ಏನು ನಿರ್ಣಯಗಳನ್ನ ಕೈಗೊಳ್ಳಲಾಯಿತು? ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನುವಂತಹ ಸಂವಿಧಾನ ವಿರೋಧಿಯಾದಂತಹ ನಿರ್ಣಯವನ್ನ ಕೈಗೊಳ್ಳಲಾಯಿತು. ಅದರ ಜೊತೆಗೆ ಮುಸ್ಲಿಮರ ವಿರುದ್ಧ ಘೋಷಣೆಗಳನ್ನ ಕೂಗಲಾಯಿತು. ಮುಸ್ಲಿಮರನ್ನ ಈ ದೇಶದಿಂದ ಕಿತ್ತು ಬಿಸಾಕಬೇಕು, ಮುಸ್ಲಿಮರೆಲ್ಲರನ್ನು ಈ ದೇಶದಿಂದ ಓಡಿಸ್ಬಿಡಬೇಕು, ಮುಸ್ಲಿಮರನ್ನ ಸಾಮೂಹಿಕವಾಗಿ ಮತಾಂತರ ಮಾಡಬೇಕು, ಇಲ್ಲ ಓಡಿಸ್ಬಿಡಬೇಕು. ಈ ನಿರ್ಣಯಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಕೈಗೊಳ್ಳಲಾಯಿತು. ಇಂತಹ ನೀಚ ದೇಶದ್ರೋಹಿ ಕಾರ್ಯಕ್ರಮಕ್ಕೆ ನಾನು ಮೊದಲೇ ಹೇಳದಂಗೆ ನಿಮ್ಮ ತೆರಿಗೆ ಹಣದಲ್ಲಿ 63 ಲಕ್ಷ ರೂಪಾಯಿಗಳನ್ನ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅಥವಾ ಕಲ್ಚರಲ್ ಮಿನಿಸ್ಟ್ರಿ ಸರ್ಕಾರ ಅಧಿಕೃತವಾಗಿ ಕೊಟ್ಟಿದೆ. ಮೋದಿ ಸರ್ಕಾರ ಅಧಿಕೃತವಾಗಿ ಕೊಟ್ಟಿರೋದು 63 ಲಕ್ಷ. ಈಗ ಯೋಚನೆ ಮಾಡಿ, ಈ ಸರ್ಕಾರದ
ನಿಯತ್ತೇನು, ಈ ಸರ್ಕಾರದ ಮನಸ್ಥಿತಿ ಏನು ಅಂತ. ಮೋದಿ ಸರ್ಕಾರದ ನಿಯತ್ತನ್ನ ಪ್ರಶ್ನೆ ಮಾಡಬಹುದಾ ಬೇಡ ಅಂತ ಕೆಲವರು ಹೇಳ್ತಿರ್ತಾರಲ್ಲ. ಈಗ ಯೋಚನೆ ಮಾಡಿ, ಬಾಂಬ್ ಬ್ಲಾಸ್ಟ್ಗಳಲ್ಲಿ ಭಾಗಿಯಾಗಿರುವ ಆರೋಪ ಇರುವಂತಹ ಗುಂಪಿಗೆ, ಗೌರಿ ಲಂಕೇಶ್ ಹತ್ಯೆಯಲ್ಲಿ ಭಾಗಿಯಾಗಿರುವ ಆರೋಪ ಇರುವಂತಹ ಗುಂಪಿಗೆ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ 63 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ. ಅದು ಎಂತ ಕಾರ್ಯಕ್ರಮಕ್ಕೆ? ಈ ದೇಶದ ಸಂವಿಧಾನವನ್ನು ಕಿತ್ತು ಬಿಸಾಕಬೇಕು, ಹಿಂದೂ ರಾಷ್ಟ್ರ ಮಾಡಬೇಕು, ಮನುಸ್ಮೃತಿ ಲೆವೆಲ್ ಅಲ್ಲಿ ಒಂದು ಸಂವಿಧಾನ ಬರಬೇಕು, ಮುಸ್ಲಿಮರನ್ನ ಮುಗಿಸಿ ಬಿಡಬೇಕು ಅಥವಾ ದೇಶದಿಂದ ಓಡಿಸ್ಬಿಡ್ಬೇಕು. ಅವ್ರಿಗೆ ಇಲ್ಲಿ ಬದುಕೋದಕ್ಕೆ ಅವಕಾಶನೇ ಇಲ್ಲ. ಇರಬೇಕು ಅನ್ಕೊಂಡ್ರೆ ಸಾಮೂಹಿಕವಾಗಿ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ಬೇಕು. ಇಂಥ ಒಂದು ನಿರ್ಣಯಗಳನ್ನ ಕೈಗೊಳ್ಳುವಂತಹ ಜಾಗಕ್ಕೆ, ಒಂದು ಗುಂಪಿಗೆ, ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ತೆರಿಗೆ ಹಣ 63 ಲಕ್ಷ ರೂಪಾಯಿಗಳನ್ನ ಮೋದಿ ಸರ್ಕಾರ ಕೊಟ್ಟಿದೆ. ಆಗ ಮೋದಿ ಸರ್ಕಾರದ ಮನಸ್ಥಿತಿ ಏನೋ, ಅದರ ನಿಯತ್ತೇನೋ ಈ ದೇಶದ ಸಂವಿಧಾನದ ಕಡೆಗೆ, ಅದನ್ನ ಯೋಚನೆ ಮಾಡಬೇಕು. ಸೊ ಅಲ್ಲಿಗೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇವರೇನೆಲ್ಲ ಮಾಡ್ತಾರೆ ನಮ್ಮ ದುಡ್ಡಲ್ಲಿ ಅಷ್ಟೇ. ಸೊ ಇದಿಷ್ಟು ದೆಹಲಿಯಲ್ಲಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಡೆದಿದ್ದಂತಹ ಒಂದು ಸೋಕಾಲ್ಡ್ ಸನಾತನ ಧರ್ಮದ ಹಿಂದೂ ರಾಷ್ಟ್ರ ನಿರ್ಮಾಣದ ವೇದಿಕೆಯಲ್ಲಿ ಏನೇನಾಯ್ತು ಅನ್ನೋದ್ರ ವಿವರ ಮತ್ತು ಅದಕ್ಕೆ ಸರ್ಕಾರದ 63 ಲಕ್ಷ ರೂಪಾಯಿ ದುಡ್ಡು ಹೋಗಿರೋ ವಿವರಗಳು ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.